ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ನನ್ನ ಮಕ್ಕಳ ಸ್ಕೂಲ್ ಡೇ, ಆ್ಯನ್ಯುವಲ್ ಡೇ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಎಲ್ಲ ಮಕ್ಳಿಗೂ ರೆಡಿ ಮಾಡಿರೋದು ಮತ್ತು ಡ್ಯಾನ್ಸ್ ಮಾಡಿರೋದನ್ನು ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ. ನೋಡಿ, ಇಲ್ಲಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮುದ್ದಾಗಿ ರೆಡಿ ಆಗ್ತಾ ಇದ್ದಾರೆ. ನೋಡಿ, ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಖುಷಿ, ಚಿಕ್ಕ ಮಗಳಿಗೆ ಈ ಥರ ರೆಡಿ ಮಾಡಿ ಮನೆಯಲ್ಲಿ ನಾನು ಕರ್ಕೊಂಡೋಗಿದ್ದೆ. ದೊಡ್ಡೋಳಿಗೆ ಅಲ್ಲೇ ರೆಡಿ ಮಾಡ್ತಾಯಿದ್ರು. ನೋಡಿ, ಎಲ್ಲರಿಗೂ ಒಂದೊಂದು ಥರ ಕಾಸ್ಟ್ಯೂಮು, ಆ ಪಾತ್ರಕ್ಕೆ ತಕ್ಕಂತೆ, ಆ ಪಾತ್ರಕ್ಕೆ ಅನುಗುಣವಾಗಿ ಎಲ್ಲ ಮೇಕಪ್ ಮಾಡ್ತಾಯಿದ್ರು. ತುಂಬಾ ನೋಡಿ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಅಲ್ಲಿ ಶ್ರೀರಾಮನ್ ಮಾಡಿದ್ದಾರೆ. ಶ್ರೀರಾಮ, ಲಕ್ಷ್ಮಣ, ಭರತ ಎಲ್ಲರೂ ರೆಡಿ ಮಾಡ್ತಾಯಿದ್ರು. ಎಲ್ಲರದ್ದು ಪಾತ್ರನ ರೆಡಿ ಮಾಡ್ತಾಯಿದ್ರು. ಇವಳು ನನ್ನ ದೊಡ್ಡ ಮಗಳು. ಇವಳು ಸೀತಾದೇವಿ ಇರ್ತಾರಲ್ವ, ಅವರ ಅಪ್ಪನ ಕ್ಯಾರೆಕ್ಟ್ರು ಕೊಟ್ಟಿದ್ದರು. ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಮತ್ತು ತುಂಬ ಚೆನ್ನಾಗಿ ಮಾಡಿದ್ಲು. ತುಂಬ ಇಷ್ಟ ಆಯಿತು ನಮಗೆ. ನೋಡಿ, ಮೀಸೆ ಎಲ್ಲ ಬರಿತಾ ಇದ್ದಾರೆ. ಜನಕ ಮಹಾರಾಜನ ಕ್ಯಾರೆಕ್ಟ್ರು ಮಾಡಿದ್ಲು ನನ್ನ ದೊಡ್ಡ ಮಗಳು. ಸೀತಾಪಹರಣ ಅಂತ ಹೇಳಿ ನಾಟಕದ ಹೆಸರು. ಡ್ರಾಮಾ, ಸಿಂಪಲ್ಲಾಗಿ ಡ್ರಾಮಾ ಮಾಡಿದರು. ಒಂದು 1/4 ಗಂಟೆ. ಚೆನ್ನಾಗಿ ಮಾಡಿದರು. ತುಂಬಾ ಇಷ್ಟ ಆಯಿತು. ಬಟ್ ಪ್ರೋಗ್ರಾಮು ನಾವು ಹತ್ರದಿಂದ ನೋಡಲಿಕ್ಕಾಗಲಿಲ್ಲ. ತುಂಬಾ ರಶ್ ಅಂದರೆ ತುಂಬ ಕ್ರೌಡ್ ಇತ್ತು. ಹತ್ರದಿಂದ ನೋಡೋಕ್ಕಾಗಲಿಲ್ಲ. ಅದೊಂದೇ ಬೇಜಾರು. ಹತ್ರದಿಂದ ನೋಡೋಕ್ಕೆ ಅಂತಂದರೆ ಒಂದು 5 o'clockಗೆಲ್ಲ ನಾವು ಹೋಗಿದ್ವಿ. ಬಟ್ ಆದರೂ ಅಷ್ಟರೊಳಗಡೆ ತುಂಬ ಜನ ಸೇರಿಬಿಟ್ಟಿತ್ತು. ನಾನು ಹೋದ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ಕೂಲ್ ಬಗ್ಗೆ. ನಮ್ಮ ಗುಬ್ಬಿಗೆ ನಂಬರ್ 1 ಸ್ಕೂಲು ಶುಭೋದಯ ವಿದ್ಯಾಸಂಸ್ಥೆ. ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ತುಂಬಾ ಸ್ಟ್ರೆಂತ್ ಇದೆ. 2 ಹತ್ರ ಸ್ಕೂಲ್ ಇದೆ. ಅಪ್ ಟು ಕಾಲೇಜ್ವರೆಗೂ ಇಲ್ಲಿ ಕೋಚಿಂಗ್ ಮಾಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ ಹೆಂಗೆ ಕಾಣ್ತಾ ಇದ್ದಾಳೆ. ಮೀಸೆ ಎಲ್ಲ ಬರೆದ್ಬಿಟ್ಟವ್ರೆ ಅಂತ ಅವಳಿಗೊಂಥರ ಮುಜುಗರ ಆಗ್ತಿತ್ತು. ಪೂರ್ತಿ ಇದು ಬಟ್ಟೆ ರೆಂಟು ಮತ್ತು ಮೇಕಪ್ಪು ಎಲ್ಲ ಸೇರಿ ಕಾಸ್ಟ್ ತಗೊಂಡಿದ್ರು ದೊಡ್ಡ ಮಗಳಿಗೆ. ಚಿಕ್ಕವಳಿಗೆ ಬಟ್ಟೆ ಮಾತ್ರ, ರೆಂಟ್ ಬಟ್ಟೆ ಮಾತ್ರ ಕೊಟ್ಟಿದ್ರು. ಅದೇ ಕಲೆಕ್ಷನ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ನಾನು ಹೋದ ವಿಡಿಯೋದಲ್ಲಿ. ರೆಂಟ್ ಕಲೆಕ್ಷನಿಗೆ ಬಟ್ಟೆ ತಗೊಂಬಂದು ಮನೆಯಲ್ಲಿ ನಾವು ಮೇಕಪ್ ಮಾಡಿದ್ವಿ. ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೆ ಅವಳಿಗೆ. ಅವಳದೇನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು. ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅವಳಿಗೆ ಕೊಟ್ಟಂಥ ಬಟ್ಟೆ, ಹಾಕಿದ್ದು ಕಾಸ್ಟ್ಯೂಮ್ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಡ್ಯಾನ್ಸು ಕೂಡ ಅಷ್ಟು ಚೆನ್ನಾಗಿರೋದನ್ನು ಸೆಲೆಕ್ಷನ್ ಮಾಡಿರಲಿಲ್ಲ ಅವರು ಟೀಚರ್ಸ್ಗಳು. ಹಾಗಾಗಿ ನೋಡಿ ಬಂದ್ವಿ. ಇದು ಸ್ಟೇಜು. ತುಂಬಾ ಚೆನ್ನಾಗಿ ಸ್ಟೇಜು ಡೆಕೋರೇಟ್ ಮಾಡಿದರು. ತುಂಬ ಲೈಟಿಂಗ್ಸ್ ಬಿಟ್ಟಿದ್ರು. ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ನೋಡಿ, ಪುಟ್ಟ ಮಕ್ಕಳುಗಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾನು ಇದನ್ನು ವಿಡಿಯೋ ಯಾವುದೇ ಒಂದು ಮ್ಯೂಸಿಕ್ ಆಗಲಿ ನಾನು ಏನೂ ಆ್ಯಡ್ ಮಾಡಿಲ್ಲ. ವಾಯ್ಸ್ ಕೊಟ್ಟಿದ್ದೀನಿ. ಯಾಕಂದರೆ ಕಾಪಿರೈಟ್ ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಬೇರೆ ಮ್ಯೂಸಿಕ್ಕು ಮತ್ತು ಬೇರೆ ಇದನ್ನು ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಏನು ವಿಡಿಯೋಗೆ ಅದೇ ಓನಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿಲ್ಲ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ ಮುದ್ದಾಗಿ ಪುಟಾಣಿ ಮಕ್ಕಳು ಡ್ಯಾನ್ಸ್ ಮಾಡೋದನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ತುಂಬಾ ಖುಷಿ ಆಗ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದೊಂದು ಕ್ಲಾಸ್ ವೈಸು ಒಂದೊಂದು ಸಾಂಗ್ನ ಸೆಲೆಕ್ಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಡ್ಯಾನ್ಸು. ತುಂಬ ಲೈಟಿಂಗ್ಸ್ ಬಿಟ್ಟಿದ್ರು. ನೈಟ್ ಬೇರೆ ಅಲ್ವಾ, ತುಂಬ ಚೆನ್ನಾಗಿತ್ತು ನೈಟ್ ಮಾಡಿದ್ದಿದ್ದು.
ನೋಡಿ ಪುಟಾಣಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೇನೋ ಒಂಥರ ಖುಷಿ, ಯಾಕಂದರೆ ಈ ಕಡೆ ಸೈಡಲ್ಲಿ ಕೊರಿಯೋಗ್ರಾಫರು ನಿಂತ್ಕೊಂಡು ಅವರಿಗೆ ಮರ್ತೋಗಿರೋದನ್ನು ತೋರಿಸ್ಕೊಡ್ತಾಯಿದ್ರು. ಮತ್ತು ಒಂದು ಕಡೆ ಟೀಚರ್ಸು, ಒಂದು ಕಡೆ ಪೇರೆಂಟ್ಸು, ಈ ಕಡೆ ಎಲ್ಲ ಜನ ಕ್ರೌಡು. ಏನೋ ಒಂಥರ ಅವ್ರಿಗೂ ಸ್ಟೇಜ್ ಫೀವರ್ ಎಲ್ಲ ಹೊರ್ಟೋಗುತ್ತೆ. ತುಂಬಾ ಇದು ಮಾಡೋದು ಮಕ್ಕಳಿಗೆ ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಚೆನ್ನಾಗಿರುತ್ತೆ. ಬಟ್ ದೊಡ್ಡವರಾದಂಗೆ ಅವ್ರಿಗೂ ಒಂದು ಈ ಸ್ಟೇಜ್ ಫೀವರ್ ಅಂತ ಇರುತ್ತಲ್ವ ಎಲ್ಲರಿಗೂ, ಆ ಭಯ ಎಲ್ಲ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡಿಸೋದ್ರಿಂದ ಸ್ಕೂಲ್ಗಳಲ್ಲಿ. ಆ ಪುಟಾಣಿ ಮಕ್ಳುಗಳು ಒಂದೇ ಥರ ಡ್ರೆಸ್ ಹಾಕೊಂಡು ಒಳ್ಳೆ ಎಲ್ಲ ಬಟರ್ಫ್ಲೈಗಳು ಕಂಡಂಗೆ ಕಾಣ್ತಾಯಿದ್ರು. ವೆರೈಟಿ ಬಟರ್ಫ್ಲೈಗಳ ಥರ ಆ ಟೋಪಿ, ಆ ಡ್ರೆಸ್ಸು ಚೆನ್ನಾಗಿತ್ತು. ನಾವು ಮಕ್ಕಳನ್ನ ಅಂದರೆ ನಮ್ಮ ಮಕ್ಕಳು ಈ ಏಜಲ್ಲಿ ಇದ್ದಿದ್ದೆಲ್ಲ ನೆನಪಂತು, ಮೆಮೊರಿ. ಮಕ್ಕಳುಗಳಿಗೆ ಡ್ಯಾನ್ಸು ಮತ್ತು ಈ ಡ್ರಾಮಾ ಇವನ್ನೆಲ್ಲ ಈ ಥರ ಈಗ ಆನ್ಯುವಲ್ ಡೇನಲ್ಲಿ ಮಾಡೋದ್ರಿಂದ ಈ ಪೌರಾಣಿಕಗಳೆಲ್ಲ ಮಾಡಿಸ್ತಾರಲ್ವ, ತುಂಬಾ ಪೌರಾಣಿಕದ ಬಗ್ಗೆ ಕೆಲವೊಂದು ಮಕ್ಕಳಿಗೆ ಗೊತ್ತೇ ಇರಲ್ಲ. ಪುಸ್ತಕ ಆಯಿತು ಮತ್ತು ಸ್ಕೂಲ್ ಆಯಿತು, ಮನೆ ಆಯಿತು ಅನ್ನೋ ಥರ ಇರ್ತಾರೆ. ಪೌರಾಣಿಕ ಈಗ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ ಏನೂ ಗೊತ್ತಿರಲ್ಲ. ಬಟ್ ಈ ಥರ ಎಲ್ಲ ಮಾಡಿಸೋದ್ರಿಂದ ಅವ್ರಿಗೂ ಓ ಈ ಥರ ಹಿಂಗಾಗ್ತಿತ್ತು ಅವತ್ತಿನ ಕಾಲದಲ್ಲಿ ಅಂತೇಳಿ ಅವ್ರಿಗೂ ಖುಷಿ ಆಗುತ್ತೆ. ನೋಡಿ, ಇದು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಮ್ಯೂಸಿಕ್ ಕೊಟ್ಟಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. 9th ಸ್ಟ್ಯಾಂಡರ್ಡ್ ಮಕ್ಕಳು ಇವರು.
ನೋಡಿ ಭರತನಾಟ್ಯ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ. ಇದು ಈ ಸೀತಾಪಹರಣ ಅಂತ ಡ್ರಾಮಾ ಮಾಡಿದಾರಲ್ವ, ಅದಕ್ಕೆ ಎಂಟ್ರೆನ್ಸ್ ಸಾಂಗ್ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಈ ಮಕ್ಕಳೆಲ್ಲ, ನೋಡಿದ್ದೀರಾ ನೀವು. ನೋಡಿ ಇವಾಗ ಒಬ್ಬೊಬ್ಬರೇ ಆ ಸೀತಾಪಹರಣ ಡ್ರಾಮಾದಲ್ಲಿ ಇರೋಂಥ ಕ್ಯಾರೆಕ್ಟರ್ಗಳು ವೆಲ್ಕಮ್ ಮಾಡೋ ಥರ ಈ ಡ್ಯಾನ್ಸ್ನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರು ಒಂದೊಂಥರ ಈ ಭರತನಾಟ್ಯ ಡ್ರೆಸ್ಸು ನೋಡಿಬಿಟ್ರೆ ಏನೋ ಒಂಥರ ಖುಷಿ. ನನಗೆ ಫೇವ್ರೆಟ್ ಭರತನಾಟ್ಯಂ, ತುಂಬ ಇಷ್ಟ ನನಗೆ. ತುಂಬ ಚೆನ್ನಾಗಿ ಮಾಡಿದ್ರು. ಸೀತಾಪಹರಣ ಅಂದರೆ ಸೀತಾಮಾತೆಯನ್ನು ರಾವಣ ಎಳೆದು ಕರ್ಕೊಂಡು ಹೋಗ್ತಾನಲ್ವ, ಅದ್ರ ಬಗ್ಗೆ ಡ್ರಾಮಾ ಮಾಡಿಸಿದ್ದಾರೆ ಮಕ್ಕಳಿಗೆ. ತುಂಬಾ ಚೆನ್ನಾಗಿತ್ತು. ನೋಡಿ ಈ ಹುಡುಗಿ ಬಂದು ಸೀತಾಮಾತೆ ಕ್ಯಾರೆಕ್ಟ್ರ್ ಮಾಡಿರೋದು. ಚೆನ್ನಾಗಿತ್ತು, ಚೆನ್ನಾಗಿ ಸೂಟ್ ಮಾಡಿದರು. ಹುಡುಗಿ ಚೆನ್ನಾಗಿ ಸೂಟ್ ಆಗಿತ್ತು ಸೀತಾಮಾತೆ ಕ್ಯಾರೆಕ್ಟ್ರು. ನೋಡಿ ಇವಳು ನನ್ನ ಮಗಳು, ಜನಕ ಮಹಾರಾಜ ಸೀತಾಮಾತೆಯ ತಂದೆಯ ಕ್ಯಾರೆಕ್ಟ್ರು ಮಾಡಿದ್ಲು. ಇವಳೇ ನನ್ನ ಮಗಳು, ದೊಡ್ಡ ಮಗಳು. ತುಂಬ ಚೆನ್ನಾಗಿ ಮಾಡಿದ್ಲು. ಇದು ಮೊದಲನೇ ಅಂದರೆ ಎಂಟ್ರಿ ಸ್ಟಾರ್ಟ್ ಎಲ್ಲಿಂದ ಮಾಡಿದ್ದಾರೆ ಅಂತಂದರೆ, ಸೀತಾದೇವಿಗೆ ವಿವಾಹ ಮಾಡಲಿಕ್ಕೆ ಬಿಲ್ಲನ್ನು ಎತ್ತೋದು ಕತೆ ನಿಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಮಾಡಿದ್ದಾರೆ. ಈಗ ಬಂದಿದ್ದು ಶ್ರೀರಾಮನ ಕ್ಯಾರೆಕ್ಟ್ರ್ ಮಾಡಿದರು. ತುಂಬಾ ಚೆನ್ನಾಗಿ ಸೂಟಾಗಿತ್ತು ಈ ಹುಡುಗಿ ಕೂಡ. ಎಲ್ಲ ಹೆಣ್ಮಕ್ಳಿಗೇ ಮಾಡಿಸಿದ್ರು, ಬಾಯ್ಸ್ ಯಾರೂ ಇರಲಿಲ್ಲ ಇದರಲ್ಲಿ. ಸ್ವಯಂವರ ಮಾಡ್ತಾರೆ ಅಂತ ಹೇಳ್ತಾರಲ್ವ, ಆ ಥರ. ನೋಡಿ ಇವಾಗ ಬಿಲ್ಲನ್ನು ಎತ್ತೋ ಥರ ಜನಕ ಮಹಾರಾಜ ಒಂದು ಬಿಲ್ಲನ್ನು ಇದು ಮಾಡಿ, ನನಗೂ ಅದ್ರ ಕತೆ ಅಷ್ಟು ಮೆಮೊರೇಬಲ್ ಆಗಿಲ್ಲ. ಬಿಲ್ಲನ್ನು ಎತ್ತಕ್ಕೆ ಹೇಳಿದ್ರೆ ಅದು ಬಿಲ್ಲು ಯಾರ ಕೈಯಲ್ಲೂ ಎತ್ತಕ್ಕಾಗಲ್ಲ. ಶ್ರೀರಾಮಚಂದ್ರ ಮಾತ್ರ ಆ ಬಿಲ್ಲನ್ನು ಎತ್ತಿ ಇದು ಮಾಡೋದಕ್ಕೆ ಸೀತಾಮಾತೆನ ಕೊಟ್ಟು ಮದುವೆ ಮಾಡಿಸೋ ಥರ ಇಷ್ಟು ಸಿಂಪಲ್ಲಾಗಿ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅದು ಡೈಲಾಗ್ನೆಲ್ಲ ಅಲ್ಲೇ ಅವರೇ ಅಂದರೆ ಕೊರಿಯೋಗ್ರಾಫರ್ ಇದ್ದಾರಲ್ವ, ಅವ್ರ ಹತ್ರ ಎಲ್ಲ ಡೈಲಾಗ್ನ ಮೈಕಲ್ಲಿ ಹೇಳ್ಸಿದ್ರು. ಇವ್ರಿಗೇನು ಡೈಲಾಗ್ ಹೇಳೋಕ್ಕೆ ಅಂತ ಕೊಟ್ಟಿರಲಿಲ್ಲ, ಬಟ್ ಆ್ಯಕ್ಟಿಂಗ್ ಮಾತ್ರ ಮಾಡೋಕ್ಕೆ ಹೇಳಿದರು. ತುಂಬಾ ಚೆನ್ನಾಗಿತ್ತು. ನೋಡಿ ಇವಾಗ ಎಲ್ಲರದು ಕಂಪ್ಲೀಟ್ ಆಯಿತು ಅಲ್ಲಿ ಕೂತಿರೋರು. ಈಗ ನೆಕ್ಸ್ಟು ರಾವಣ. ನೋಡಿ ಇವ್ರನ್ನ ರಾವಣ ಮಾಡಿದ್ದಾರೆ. ನಾನು ಎತ್ತುತ್ತೀನಿ ಈ ಬಿಲ್ಲನ್ನು ಅಂತ ಹೇಳ್ತಾ ಇರೋದು, ತೊಡೆ ತಟ್ಟಿ ಹೇಳ್ತಾ ಇರೋದು ರಾವಣ. ಈಗ ರಾವಣನ ಕೈಯಲ್ಲೂ ಆ ಬಿಲ್ಲನ್ನು ಎತ್ತಲಿಕ್ಕೆ ಆಗಲ್ಲ. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು ನನ್ನ ಮಗಳು. ಜನಕ ಮಹಾರಾಜನ ಸೀತಾಮಾತೆಯ ತಂದೆಯ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಮಾಡಿದ್ಲು ಪಾತ್ರನ. ಈಗ ರಾವಣ ನನ್ನ ಕೈಯಲ್ಲೂ ಆಗಲ್ಲ ಅಂತ ಹೊರಟೋಗಿ ಅವರ ಜಾಗದಲ್ಲಿ ಕೂರ್ತಾ ಇದ್ದಾರೆ. ಇವಾಗ ಶ್ರೀರಾಮಚಂದ್ರನ ಒಂದು ಶಾಂತ ರೀತಿಯ ಸ್ವಭಾವ ನೋಡಲಿಕ್ಕೇ ಚೆನ್ನಾಗಿತ್ತು. ಆ ಹುಡುಗಿ ಚೆನ್ನಾಗಿ ಮಾಡ್ತು. ನಿಮಗೆಲ್ಲ ಏನು ಅನ್ನಿಸ್ತು ಮರೀದಲ್ಲೇ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸುಲಭವಾಗಿ ಬಿಲ್ಲನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಶ್ರೀರಾಮಚಂದ್ರ. ಅದು ವಿಡಿಯೋ ಎಲ್ಲ ನೀಟಾಗಿ ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ, ಆದಷ್ಟು ನಾನು ಪ್ರಯತ್ನಪಟ್ಟು ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಬಿಲ್ಲನ್ನು ಮುರಿದವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಹೇಳಿರ್ತಾರೆ ಜನಕ ಮಹಾರಾಜ. ಹಾಗಾಗಿ ಈಗ ನೋಡಿ ಹೇಳ್ತಾ ಇದ್ದಾರೆ, ನಮಗೆ ತುಂಬ ಸಂತೋಷವಾಯಿತು, ನನ್ನ ಮಗಳನ್ನು ನಿಮ್ಮ ಜೊತೆ ಕಲ್ಯಾಣ ಮಾಡುವೆ ಅಂತ ಹೇಳಿ ಕರ್ಕೊಂಬರ್ತಾ ಇರೋದು ಜೊತೆಯಲ್ಲಿ ಸೀತಾದೇವಿ ಶ್ರೀರಾಮಚಂದ್ರನ್ನ. ಈಗ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಮಾತು ಕೊಡ್ತಾ ಇರೋದು. ಈಗ
ಜನಕ ಮಹಾರಾಜ ಕರೆದು ಎಲ್ಲರಿಗೂ ಹೇಳ್ತಾರೆ, ಎಲ್ಲರೂ ಬನ್ನಿ ಮದುವೆಗೆ, ಸೀತಾ ವಿವಾಹಕ್ಕೆ, ಸೀತಾ ಕಲ್ಯಾಣ, ಸೀತಾರಾಮ ಅಂದರೆ ಶ್ರೀರಾಮಚಂದ್ರ ಸೀತಾದೇವಿಯ ಕಲ್ಯಾಣಕ್ಕೆ ಎಲ್ಲರೂ ಬನ್ನಿ ಅಂತ ಎಲ್ಲರನ್ನು ಸ್ವಾಗತ ಕೋರಿ ಈಗ ಎಲ್ಲ ಮದುವೆಯ ತಯಾರಿಯನ್ನು ಸ್ಟೇಜ್ ಮೇಲೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಸೀತಾದೇವಿಗೆ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಈಗ ಸಖಿಯರು ಥರ ಅವರನ್ನು ಮಾಡಿದ್ದಾರೆ ಭರತನಾಟ್ಯ, ಅಂದರೆ ಸ್ಟಾರ್ಟಿಂಗು ವೆಲ್ಕಮ್ ಸಾಂಗ್ ಮಾಡಿದ್ರಲ್ಲ ಅವರನ್ನು. ಈಗ ಸೀತಾದೇವಿಗೂ ಮತ್ತು ಶ್ರೀರಾಮಚಂದ್ರನಿಗೂ ಕಲ್ಯಾಣ ಮಾಡ್ತಾ ಇದ್ದಾರೆ ಜನಕ ಮಹಾರಾಜರು. ಮಕ್ಕಳು ಮಾಡೋದು ಏನೋ ಒಂದು ಖುಷಿ, ಆದರೂ ಚೆನ್ನಾಗಿರುತ್ತೆ. ಇಂಥ ಒಳ್ಳೆ ಸಂದೇಶಗಳನ್ನು ಈ ನಾಟಕಗಳ ಮೂಲಕ ಈ ಮಕ್ಕಳುಗಳಿಗೆ ತಿಳಿಸೋದ್ರಿಂದ, ಈಗ ನಾವೇ ಓದಿ ಭಾಳ ವರ್ಷಗಳಾಗಿರುತ್ತೆ ರಾಮಾಯಣ ಮಹಾಭಾರತ ಎಲ್ಲನ. ನಮಗೆಲ್ಲ ಮುಂಚೆ ಕತೆ ಪುಸ್ತಕಗಳನ್ನು ಕೊಡ್ತಾಯಿದ್ರು, ನಮಗೆಲ್ಲ ಅದು ಚೆನ್ನಾಗಿ ನೆನಪಿದೆ. ನೋಡಿ, ಸೀತಾದೇವಿಗೆ ಶ್ರೀರಾಮಚಂದ್ರನಿಗೆ ಕಲ್ಯಾಣ ಆಗಿ ಹೋಯಿತು. ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಬಟ್ ಮಕ್ಕಳಿಗೇನೆ ವಾಯ್ಸು, ಅವರಿಗೇನೆ ಡೈಲಾಗ್ ಹೇಳೋ ಥರ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಬಟ್ ಅದೇ ಲೆಂತಿ ಆಗುತ್ತೆ ಅಂತನೋ ಗೊತ್ತಿಲ್ಲ, ಆಮೇಲೆ ಡೈಲಾಗ್ ಮರ್ತೋಗ್ತಾರೆ ಮಕ್ಕಳು ಅಂತನೋ ಏನೋ ಗೊತ್ತಿಲ್ಲ. ಡೈಲಾಗನ್ನು ಏನೂ ಕೊಟ್ಟಿರಲಿಲ್ಲ, ಕೊರಿಯೋಗ್ರಾಫರ್ಸೇ ಡೈಲಾಗ್ನ ಹೇಳ್ತಾಯಿದ್ರು. ನೋಡಿ, ಸೀತಾರಾಮ ಕಲ್ಯಾಣ ಆಯಿತು. ನಮಗೆಲ್ಲ ಈ ಥರ ಎಲ್ಲ ಯೂನಿಯನ್ ಡೇ ಅವೆಲ್ಲ ಮಾಡ್ತಿರ್ಲಿಲ್ಲ. ಬರೀ ಏನಿದ್ರು ದಿನಾಚರಣೆಗಳು ಮಾಡೋರಲ್ವಾ. ನಮಗೆ ಇಂಡಿಪೆಂಡೆನ್ಸ್ ಡೇಗಳನ್ನೆಲ್ಲ ಮಾಡಿದಾಗ ಏನಾದರೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅವರೇ ಹೇಳ್ಕೊಡೋರು, ಇಲ್ಲ ನಾವೇ ಓನಾಗಿ ಏನಾದರೂ ಕಲಿತು ಮಾಡಬೇಕಿತ್ತು. ಇವಾಗಿನ ಮಕ್ಳುಗಳಿಗೆ ಕೊರಿಯೋಗ್ರಾಫರ್ನೆಲ್ಲ ಕರೆಸಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾರೆ. ನೋಡಿ, ಸೀತಾದೇವಿ ಮತ್ತು ಶ್ರೀರಾಮಚಂದ್ರನ ಕಲ್ಯಾಣ ಆಯಿತು. ನಮಗೆಲ್ಲ ಕತೆ ಬುಕ್ಸ್ಗಳು ಕೊಡೋರು, ರಾಮಾಯಣ ಮಹಾಭಾರತ, ಅದು ಚಿಕ್ಕ ಕತೆ ಬುಕ್ಗಳನ್ನು ವಾರಕ್ಕೊಂದು ಕಂಪ್ಲೀಟ್ ಮಾಡಬೇಕಿತ್ತು ಓದಿ. ಆವಾಗ ರಾಮಾಯಣ ಮಹಾಭಾರತದ ಬಗ್ಗೆ ಗೊತ್ತಿತ್ತು. ಇವಾಗೆಲ್ಲ ಫಿಲಮ್ಗಳು ಎಲ್ಲ ನೋಡ್ತಾ ಇರ್ತೀವಿ. ಇವಾಗ್ಲೂ ನಮ್ಮ ಗುಬ್ಬಿನಲ್ಲಿ ಎಷ್ಟೊಂದು, ಈಗ ನಾನು ಚನ್ನಬಸವೇಶ್ವರ ಸ್ವಾಮಿದು ಜಾತ್ರೆ ನಡೆಯುತ್ತೆ ಅಂತ ಹೇಳಿದೆ ಅಲ್ವಾ. ವರ್ಷದಲ್ಲಿ 3 ಸಲ ಜಾತ್ರೆ ನಡೆಯುತ್ತೆ. ವರ್ಷದಲ್ಲಿ 3 ಜಾತ್ರೆ ನಡೆಯುತ್ತೆ. 3 ಜಾತ್ರೆಗೂ ನಾಟಕಗಳನ್ನು ಮಾಡ್ತಾರೆ. ಕುರುಕ್ಷೇತ್ರ, ಮಹಾಭಾರತ, ಪ್ರತಿಯೊಂದೂ ನಾಟಕಗಳನ್ನು ತೋರಿಸ್ತಾರೆ. ಅದನ್ನೆಲ್ಲ ನೋಡೋಕ್ಕೆ ಯಾರೂ ಇಷ್ಟನೇ ಪಡಲ್ಲ. ಮದುವೆ ಆಯಿತು. ಇವಾಗ ಮದುವೆ ಆಗಿ ನೆಕ್ಸ್ಟ್ ಸ್ಟೋರಿ ವನವಾಸಕ್ಕೆ ಹೋಗೋದು ಎಲ್ಲದನ್ನು ತೋರಿಸಿದ್ದಾರೆ. ವನವಾಸಕ್ಕೆ ಹೋದಾಗ ಲಕ್ಷ್ಮಣನು ಕೂಡ ರಾಮನ ಜೊತೆಯಲ್ಲಿ ಹೋಗೋದು, ಅದನ್ನು ಸ್ವಲ್ಪ ತೋರಿಸಿದ್ದಾರೆ. ಅದು ಡೈಲಾಗೆಲ್ಲ ನಮಗೂ ಕೂಡ ನೀಟಾಗಿ ಕೇಳಿಸ್ಲಿಲ್ಲ, ಸರಿಯಾಗಿ ಗೊತ್ತಾಗಲಿಲ್ಲ. ಈಗ ವನವಾಸಕ್ಕೆ ಕಳಿಸ್ತಾರೆ ಶ್ರೀರಾಮಚಂದ್ರನ ಮತ್ತು ಸೀತಾದೇವಿಯನ್ನು. ಈಗ ಲಕ್ಷ್ಮಣ ನನ್ನನ್ನು ಬಿಟ್ಟು ಹೋಗಬೇಡ ಅಣ್ಣ ಅಂತ ಓಡಿ ಬಂದು, ಲಕ್ಷ್ಮಣ ಕೂಡ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರ ಅವರ ಜೊತೆಯಲ್ಲಿ ವನವಾಸಕ್ಕೆ ಹೋಗ್ತಾರೆ. ನನ್ನನ್ನು ಬಿಟ್ಟು ಹೋಗಬೇಡಿ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ವನವಾಸಕ್ಕೆ ಹೊರಟಿದ್ದು, ಕಾಡಲ್ಲಿ ಹೋಗಿ ವನವಾಸ ಇರ್ತಾರೆ ಶ್ರೀರಾಮಚಂದ್ರ ಮತ್ತು ಸೀತಾದೇವಿ ಮತ್ತು ಭರತ. ಈಗ ಭರತನು ಶ್ರೀರಾಮಚಂದ್ರ ಹೊರಗಡೆ ಹೋಗಿದ್ದಾಗ ಕುಟೀರದಲ್ಲಿ ಇದ್ದಂಥ ಸೀತಾದೇವಿಗೆ ಒಂದು ಜಿಂಕೆ ಕಾಣಿಸುತ್ತೆ. ನೋಡಿ, ಜಿಂಕೆ ಕಾಣಿಸ್ತಾ ಇದೆ. ಅದು ರಾವಣನ ಸ್ವರೂಪ, ಅಂದರೆ ರಾವಣ ಮೋಸ ಮಾಡಿ ಬಂದಿರ್ತಾನೆ. ಆವಾಗ ಅದನ್ನು ಶ್ರೀರಾಮಚಂದ್ರನ ಸೀತಾದೇವಿ ನನಗೆ ಆ ಜಿಂಕೆ ಬೇಕು ಅಂತ ಕೇಳಿದಾಗ ಬಿಲ್ಲಲ್ಲಿ ಹೊಡಿತಾ ಇರೋದು.
ಇದು ಸ್ವಲ್ಪ ಮಿಸ್ ಆಯಿತು ಅಂತ ನನಗನ್ನಿಸ್ತು ಅಲ್ಲಿ ನಾಟಕದಲ್ಲಿ. ಇದು ಜಿಂಕೆ ಮಾಯಾ ಜಿಂಕೆ ಆಗಿ ಬಂದು ಅಪಹರಣ ಮಾಡ್ಕೊಂಡು ಹೋಗೋದು ರಾವಣ ಅಂತ ನಾನು ಕಥೆನಲ್ಲಿ ಓದಿದ್ದೆ. ಈಗ ಬರ್ತಿರೋದು ರಾವಣ ಭವತಿ ಭಿಕ್ಷಾಂದೇಹಿ ಅಂತ. ನಾನು ಓದಿದ್ದ ಕಥೆನಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರನು ಭರತನು ಹೊರಗಡೆ ಹೋಗಿದ್ದಂಥ ಸಂದರ್ಭ ನೋಡಿಕೊಂಡು ಹೋಗಿ ಭಿಕ್ಷೆ ಕೇಳುವಂಥ ನೆಪದಲ್ಲಿ ಹೋಗಿ ಲಕ್ಷ್ಮಣ ರೇಖೆ ಹಾಕಿರ್ತಾನೆ. ಆ ರೇಖೆ ದಾಟಿ ಆಚೆ ಬರಬಾರ್ದು ನೀವು ಅಂತ ಹೇಳಿರ್ತಾನೆ. ಹೇಳಿರೋ ರೇಖೆ ದಾಟಿ ಬಂದು ಕೊಡು ಅಂತ ರಾವಣ ಕೇಳ್ತಾನೆ. ಬಟ್ ಸೀತಾದೇವಿಗೆ ಇವರು ರಾವಣ ಅಂತ ಗೊತ್ತಿರಲ್ಲ. ಆ ರೇಖೆನ ದಾಟಿ ಬಂದು ಕೊಟ್ಟಾಗ ರಾವಣನ ರೂಪ ಬದಲಾವಣೆಯಾಗಿ ಅವನು ಬಂದಂಥ ಭಿಕ್ಷುಕ ಆಗಿರಲ್ಲ, ರಾವಣ ಆಗಿದ್ದು ಸೀತಾದೇವಿನ ಎಳೆದು ಅವನ ಲೋಕಕ್ಕೆ ಲಂಕಾಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಾವು ಕಥೆನಲ್ಲಿ ಓದಿದ್ವು. ಇದು ಜಿಂಕೆ ಇದನ್ನು ತೋರಿಸಿದ್ರು ಮಿಸ್ಗೈಡ್ ಆಯಿತು ಅಂತ ನನಗನ್ನಿಸ್ತು. ಬಟ್ ಏನೋ ಮಕ್ಳ ಕೈಲಿ ಮಾಡಿಸಿದ್ದಾರೆ ನೋಡಿ. ಈಗ ಸೀತಾದೇವಿ ಲಂಕಾಪಟ್ಟಣದಲ್ಲಿ ಲಂಕೆ ರಾವಣನ ಇದರಲ್ಲಿ ಇರ್ತಾಳಲ್ಲ, ಆಗ ಹನುಮನ ಹತ್ರ ಶ್ರೀರಾಮ ಹೇಳಿ ಕಳಿಸ್ತಾನೆ, ನನ್ನ ದೇವಿ ಹೇಗಿದ್ದಾರೆ ನೋಡಿ ಬಾ ಅಂತ ಹೇಳಿದಾಗ ಹನುಮ ಹೋಗಿ ಶ್ರೀರಾಮಚಂದ್ರ ಗುರುತಿಗೆ ಒಂದು ರಿಂಗನ್ನು ಕೊಟ್ಟು ಕಳಿಸಿರ್ತಾರೆ. ಆ ರಿಂಗನ್ನು ತೆಗೆದು ತೋರಿಸಿ ನಾನು ಹಿಂಗೆ ಅಂತ ಹೇಳಿದಾಗ ಆಗ ನಂಬಿ ಸೀತಾದೇವಿ ಹೇಳ್ತಾಳೆ ಹೌದಾ ಅಂತ. ಇದು ಕತೆ ತುಂಬಾ ಲೆಂತಿ ಇದೆ ಈಗ ರಾಮಾಯಣ, ಬಟ್ ಇವರು ಸಿಂಪಲ್ಲಾಗಿ ಮಾಡಿದ್ದಾರೆ. ಈಗ ಶ್ರೀರಾಮಚಂದ್ರನಿಗೂ ಮತ್ತು ರಾವಣನಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಶ್ರೀರಾಮಚಂದ್ರ ಗೆದ್ದು ಸೀತಾಮಾತೆಯನ್ನು ಕರೆದುಕೊಂಡು ಹೋಗೋ ಥರ ಮಾಡಿದ್ದಾರೆ. ಸಿಂಪಲಾಗಿ ತುಂಬಾ ಚೆನ್ನಾಗಿತ್ತು. ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮರೀದಲ್ಲೇ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಸೀತಾಪಹರಣ ನಾಟಕ ತುಂಬಾ ಚೆನ್ನಾಗಿತ್ತು. ಈಗ ರಾವಣನಿಗೂ ಮತ್ತು ಶ್ರೀರಾಮಚಂದ್ರನಿಗೂ ಯುದ್ಧ ನಡೆಯುತ್ತೆ. ಬಂದ ಈಗ ರಾವಣ ಈಗ ಯುದ್ಧ ನಡೀತಾ ಇದೆ ರಾವಣನಿಗೂ ಶ್ರೀರಾಮಚಂದ್ರನಿಗೂ. ಯುದ್ಧ ಮುಗಿದ ನಂತರ ಸೀತಾಮಾತೆಯನ್ನು ವಾಪಸ್ ಮರಳಿ ಶ್ರೀರಾಮಚಂದ್ರ ಕರೆದುಕೊಂಡು ಹೋಗುವಂಥ ಈ ಸೀತಾಪಹರಣ ನಾಟಕನ ನನ್ನ ಮಗಳು ಮಾಡಿದ್ಲು. ಹಾಗಾಗಿ ಇದನ್ನು ಲೆಂತಿಯಾಗಿ ವಿಡಿಯೋ ತಗೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಮರೀದಲ್ಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಪ್ರೋತ್ಸಾಹ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಎಲ್ಲರಿಗೂ